ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಕೋಲಾರದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ವಿಜ್ಞಾನಿಗಳು ಹಾಗೂ ರೈತರು ಭಾಗಿಯಾಗಿದ್ದ ಅಭಿಯಾನಕ್ಕೆ ಐಸಿಎಆರ್ ನಿರ್ದೇಶಕ ಡಾಕ್ಟರ್ ವಿ ವೆಂಕಟರ ಸುಬ್ರಹ್ಮಣ್ಯಂ ಚಾಲನೆ ನೀಡಿದರು. ಈ ವೇಳೆ ನೈಸರ್ಗಿಕ ಕೃಷಿಗೆ ಸಂಬಂಧಿಸಿದಂತೆ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಹಾಗೆ ರೈತರನ್ನ ಉದ್ದೇಶಿಸಿ ನಮ್ಮಲ್ಲಿ 141 ಜಾತಿ ಇದಾವೆ. ದೇಶೀಯ ಸ್ಮೆಲ್ ಅವಾಗಿಂದ ಏನಿರಲಿಲ್ಲ. ಯಾವ ತರ ಸ್ಮೆಲ್ ಬರ್ತಾ ಇದೆ ಅಂತ ನೋಡಿ. ಒಂದು ಎಕರೆಗೆ ಬಿಡೋದು. ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಜಯಪ್ರಕಾಶ್ ಪಾಟೀಲ್ ರಾಸುಗಳಿಗೆ ತಗಲುವ ಕಾಲುಬಾಯಿ ರೋಗ ನಿವಾರಣೆ ಮತ್ತು ಲಸಿಕೆ ಹಾಕಿಸುವ ಕುರಿತು ವಿವರಿಸಿದರು. ಹೆಚ್ಚಾಗಿ ಉತ್ಪಾದನೆ ಮಾಡಿರೋ ಹಾಲನ್ನ ಪ್ರಾಡಕ್ಟ್ಸ್ನ ಹೊರದೇಶಕ್ಕೆ ಕಳಿಸ್ಬೇಕಂದ್ರೆ ವ್ಯಾಕ್ಸಿನೇಷನ್, ಈ ಲಸಿಕೆ ಹಾಕೊಳ್ಳೋದು ತುಂಬಾ ಮುಖ್ಯ. ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ನವೀನ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಯಲು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಸಹಾಯಧನ ನೀಡುವುದಾಗಿ ಹೇಳಿದರು. ಕರಿಬೇವು, ನುಗ್ಗೆ, ಬಾಳೆ, ಪಪ್ಪಾಯ, ಗುಲಾಬಿ ಈ ರೀತಿಯ ಒಂದು ತೋಟಗಾರಿಕಾ ಹೂವು ಹಣ್ಣು ಬೆಳೆಗಳಿಗೆ ಹೊಸದಾಗಿ ನಾಟಿ ಮಾಡೋದಕ್ಕೆ ಅನುದಾನ ಕೊಡ್ತಿರ್ತೀವಿ. ಕೃಷಿ ವಿಜ್ಞಾನ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಶಿವಾನಂದ ಹೋಗಲ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಮತ್ತು ಹೊಸ ತಂತ್ರಜ್ಞಾನಗಳನ್ನ ಅವರಿಗೆ ಹಂಚುವಂತ ಒಂದು ಕೆಲಸವನ್ನ ಈ 12 ದಿನಗಳ ಕಾಲ ಮಾಡಿದ್ದಾರೆ. ಕೃಷಿಕ ಅನಂತ್ ಮುಂಗಾರು ಹಂಗಾಮಿನಲ್ಲಿ ಭೂಮಿ ಮತ್ತು ಬಿತ್ತನೆ ಬೀಜಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಮಾಹಿತಿ ನೀಡಿರುವುದಾಗಿ ಹೇಳಿದರು. ಭೂಮಿ ನಿರ್ವಹಣೆ ಬಗ್ಗೆ ಅದು ಪರಿಪೂರ್ಣವಾದ ಮಾಹಿತಿಯನ್ನು ನೀಡಿ ರೈತರಿಗೆ ಉಪಕಾರ ಆಗುವ ಕೆಲಸನ ಕೃಷಿ ವಿಜ್ಞಾನ ಕೇಂದ್ರದವರು ಹಮ್ಮಿಕೊಂಡಿದ್ದಾರೆ. ಮತ್ತೋರ್ವ ಕೃಷಿಕ ಅಬ್ಬಣಿ ಶಿವಪ್ಪ ವಿಜ್ಞಾನಿಗಳು ಹಾಗೂ ರೈತರ ಪರಿಶ್ರಮದಿಂದ ಆಹಾರ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆ ಸಾಧಿಸುವುದಾಗಿ ತಿಳಿಸಿದರು. ಅವರು ಈ ಹಸಿರು ಕ್ರಾಂತಿ ಅಂತೇಳಿ ತಂದರು. ಅದರಿಂದ ದೇಶದಲ್ಲಿ ಆಹಾರ ಉತ್ಪಾದನೆ ಯಥೇಚ್ಛವಾಗಿ ಆಯಿತು. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ, ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ